ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿರುವಂತಹ ಮೇಕಪ್ ಲುಕ್ಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಮೇಕಪ್ ಲುಕ್ಕನ್ನು ನೀವು ಎಲ್ಲ ಹಬ್ಬ ಹರಿದಿನಗಳಿಗೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಸಿಂಪಲ್ ಹಾಗೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಬ್ಬ ಹರಿದಿನಗಳಿಗೂ ಕೂಡ ಈ ಮೇಕಪ್ಪು ಸೂಟ್ ಆಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನಾನು ನ್ಯೂಟ್ರಿಡರ್ಮಾ ಮಾಯಿಶ್ಚರೈಸರ್ ಲೋಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸಿಂಗ್ ಲೋಷನ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ನನ್ನು ಸೂಟ್ ಮಾಡುತ್ತೆ ಹಾಗೂ ನಿಮ್ಮ ಸನ್ ಬರ್ನ್ ಆಗಿತ್ತು ಅಂದರೆ ಕ್ಲ್ಯಾಮ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದಲ್ಲದೆ ಸ್ನೇಹಿತರೆ, ಫ್ರೀ ರ್ಯಾಡಿಕಲ್ಸ್ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿಡುತ್ತೆ. ಅದಲ್ಲದೆ ಸ್ನೇಹಿತರೆ, ಇದು ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಬೈ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ ಅವರು, ಎಲ್ಲ ಏಜ್ ಅವರು ಯೂಸ್ ಮಾಡುವಂತಹ ಒಂದು ಮಾಯಿಶ್ಚರೈಸಿಂಗ್ ಲೋಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೆಕ್ಸ್ಟು ಒಂದು ಮಾಯಿಶ್ಚರೈಸಿಂಗ್ ಲೋಷನ್ ಹಚ್ಚಿದ್ದಾಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಪ್ರೈಮರ್ ಯಾವಾಗಲೂ ಅಷ್ಟೇ ನಮ್ಮ ಸ್ಕಿನ್ಗೂ ಹಾಗೂ ಮೇಕಪ್ಗೂ ಒಂದು ಬೇಸ್ ಆಗಿ ಕೆಲಸ ಮಾಡುತ್ತೆ. ಅದಲ್ಲದೆ ನಮ್ಮ ಸ್ಕಿನ್ ಒಳಗಡೆ ಯಾವುದೇ ಮೇಕಪ್ಪು ಅಬ್ಸರ್ವ್ ಆಗಬಾರ್ದು. ಆಯಿತು ಅಂತ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋದಾಗಿರ್ಬೋದು ಅಥವಾ ಸ್ಕಿನ್ ಹಾಳಾಗೋದಾಗಿರ್ಬೋದು, ಅದೆಲ್ಲ ಆಗುತ್ತೆ. ಸೊ ಹಾಗಾಗಿ ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್. ಆ ನಂತರ ಇಲ್ಲಿ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿನ್ನ ಹತ್ರ ನನಗೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದೆ. ನೆಕ್ಸ್ಟು ಮೆಬಿಲಿನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮೆಬಿಲಿನ್ ಫೌಂಡೇಶನ್ನು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ ದ ಶೇಡ್ ಮರ್ತೋಗಿದೆ, ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಒನ್ ಆಫ್ ದ ಬೆಸ್ಟಲ್ಲಿ ಬೆಸ್ಟ್ ಫೌಂಡೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಡ್ಯಾಂಪ್ ಮಾಡ್ತಾ ನೀಟಾಗಿ ನಾನು ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಯೂಶ್ವಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವಾಗಲೂ ಹೀಗೆ ನೋಡ್ಲಿಕ್ಕೆ ಸಿಗುತ್ತೆ ನನ್ನ ಐಬ್ರೋಸು. ಸೊ ಈಗ ನೀಟಾಗಿ ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೌಂಡೇಶನನ್ನು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಈವನ್ ಆಗಿ ನಿಮ್ಮ ಮೇಕಪ್ ಬೇಸ್ ಇರುತ್ತೆ. ನಂತರ ಮೇಬಿಲಿ ಫಿಟ್ ಮಿ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಕಾಂಪ್ಯಾಕ್ಟನ್ನು ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಆಯಿಲ್ ಏನಿದೆ ಅದು ಈ ಕಾಂಪ್ಯಾಕ್ಟು ಸಪ್ರೆಸ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಸೊ ಯಾವಾಗಲೂ ನೆನಪಲ್ಲಿರಲಿ, ತುಂಬ ಆಯಿಲಿ ಅಂತ ಅನ್ನಿಸ್ತಿದೆ ಅಂದರೆ ನೀವು ಈ ಕಾಂಪ್ಯಾಕ್ಟನ್ನು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಆನಂತರ ಫೇಸಸ್ ಕೆನಡಾದು ಈ ಡಾರ್ಕ್ ಶೇಡನ್ನು ತೆಗೆದುಕೊಂಡು ನಾನಿಲ್ಲಿ ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸೈಡಲ್ಲಿ ಕಾಂಟೋರ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಸ್ವಲ್ಪ ಈಗ ಗುಂಡಿಗಿರೋದ್ರಿಂದ ನನ್ನ ಕೆನ್ನೆ ತುಂಬ ದಪ್ಪದಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಕಾಂಟೋರ್ ಮಸ್ಟ್ ಆ್ಯಂಡ್ ಶುಡ್. ಆನಂತರ ನೋಸ್ ಹತ್ರನೂ ಕೂಡ ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಸ್ ಕಾಂಟೋರ್ ಮಾಡೋದ್ರಿಂದ ತುಂಬ ಸ್ಲಿಮ್ ಆಗಿ ಕಾಣುತ್ತೆ, ನೋಸು ತುಂಬ ಶಾರ್ಪಾಗಿ ಕಾಣುತ್ತೆ ಅಂಥೇಳಿ. ಈಗ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಆದಷ್ಟು ಇನ್ನು ಮುಂದೆ ನಾನು ಮೇಕಪ್ ವೀಡಿಯೋಸ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆನಂತರ ಫೈನಲಿ ನಿಮಗೆ ಯಾವ ಬ್ಲಷ್ ಬೇಕೋ ಆ ಬ್ಲಷನ್ನು ತೆಗೆದುಕೊಂಡು ನಾನಿಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ಪಿಂಕ್ ಕಲರ್ ಬ್ಲಷನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸಾರಿ, ಪ್ಲಿಂಕ್ ಅಂತೆ ನೋಡಿ, ಬಾಯಿ ತೊದಲ್ತು. ಸೊ ಹಾಗಾಗಿ ಈಗ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನಾನು ಈ ಪಿಂಕ್ ಕಲರ್ ಶೇಡನ್ನು ಪಿಕ್ ಮಾಡ್ತೀನಿ. ಈ ಪಿಕ್ ಮಾಡಿಬಿಟ್ಟು ಸೇಮ್ ಶೇಡಲ್ಲಿ ನಾನು ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತೀನಿ. ಸಮಥಿಂಗ್ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್, ಒಂಥರ ಪರ್ಪಲ್ ಪಿಂಕ್ ಅಂತ ಹೇಳ್ಬೋದು ಇದನ್ನು. ಈಗ ಇದನ್ನು ತೆಗೆದುಕೊಂಡು ನೀಟಾಗಿ ಔಟರ್ ಕಾರ್ನರಿಂದ ಹಿಡಿದು ಇನ್ನರ್ ಕಾರ್ನರ್ವರೆಗೂ ನೀಟಾಗಿ ತೆಗೆದುಕೊಳ್ತಾ ಬರ್ತೀನಿ. ನೋಡಿ ಯಾವ ರೀತಿ ತಗೊಂಡು ಬಂದಿದ್ದೀನಿ ಅಂತ. ಇದೇ ರೀತಿ ನೀವು ನೀಟಾಗಿ ಎರಡೂ ಕಣ್ಗಳಿಗೂ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಯಾವ ರೀತಿ ಮಾಡಿದೆ ಅಂತ. ಆನಂತರ ಒಂದು ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ತೆಗೆದುಕೊಂಡು ಔಟರ್ ವಿ ಶೇಪಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಆನಂತರ ಬ್ಲೆಂಡ್ ಮಾಡ್ಕೋಬೇಕು, ಚೆನ್ನಾಗಿ ಬ್ಲೆಂಡ್ ನೀಟಾಗಿ ಬ್ಲೆಂಡ್. ಸೊ ಬ್ಲೆಂಡಿಂಗ್ ಈಸ್ ದ ಕೀ ಇಂಗ್ರೀಡಿಯೆಂಟ್. ಐ ಶ್ಯಾಡೋ ನೀವು ಅಪ್ಲೈ ಮಾಡ್ತೀನಿ ಅಂದರೆ ಬ್ಲೆಂಡಿಂಗ್ ಮಸ್ಟ್ ಆ್ಯಂಡ್ ಶುಡ್ ನೀವು ಬರಲೇಬೇಕು, ಆಯಿತಾ. ಸೊ ಈಗ ಆಲ್ರೆಡಿ ನಾನು ಅಮೆಝಾನ್ ಸುಮಾರು ವೀಡಿಯೋದಲ್ಲಿ ನಾನು ಐ ಶ್ಯಾಡೋ ಮತ್ತು ಈ ಏನು ಹೇಳ್ತೀನಿ ಲಿಕ್ವಿಡ್ ಐ ಶ್ಯಾಡೋನ ತರಿಸಿದ್ದೆ. ಸೊ ಅದರದ್ದೇ ಇದು. ಸೊ ಈಗ ನೋಡಿ ನೀಟಾಗಿ ಲಿಕ್ವಿಡ್ ಐ ಶ್ಯಾಡೋನ ತೆಗೆದುಕೊಂಡು ಇನ್ ದ ಶೇಡ್ 05 ಅದನ್ನು ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ತಿದೆ ನೋಡಿ. ಈವನ್ ನೀವು ಜಸ್ಟ್ ಪಿಂಕ್ ಕಲರ್ ಅಪ್ಲೈ ಮಾಡಿಬಿಟ್ಟು ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ತುಂಬಾ ಲುಕ್ಕಾಗಿ ಕಾಣುತ್ತೆ. ನೀವು ಎಷ್ಟೇ ಮೇಕಪ್ ಮಾಡಿದರೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋದು ಐ ಮೇಕಪ್ಪೇ. ಸೊ ಈಗ ನಾನು ಮೆಬಿಲಿನ್ ಕ್ಲಾಸಲ್ದು ನೀಟಾಗಿ ಐಲೈನರನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಟೈಪ್ ಬೇಕೋ ಐಲೈನರ್ ನೀವು ಆ ಟೈಪ್ ಡ್ರಾ ಮಾಡ್ಕೋಬೋದು. ವಿಂಗ್ ಐಲೈನರ್ ಆಗಿರ್ಬೋದು, ಬೋಲ್ಡ್ ಐಲೈನರ್ ಆಗಿರ್ಬೋದು, ಪಾರ್ಟಿ ಐಲೈನರ್ ಆಗಿರ್ಬೋದು, ಯಾವುದಾದ್ರೂ ಐಲೈನರನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೋಡ್ತಿದ್ದೀರಲ್ಲ,
ಯಾವ ರೀತಿ ಮಾಡ್ತಿದ್ದೀನಿ ಅಂತ. ತುಂಬಾ ಈಸಿ ಸ್ನೇಹಿತರೆ. ಈಗ ಆಲ್ರೆಡಿ ನಾನು ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐಲೈನರ್ನ ಲುಕ್ಕನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಕಣ್ಣಿನ ಕೆಳಭಾಗಕ್ಕೂ ಕೂಡ ನಾನು ನೀಟಾಗಿ ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಾಜಲ್ ಬಗ್ಗೆ ಹೇಳೋದಾದರೆ ಇದು ಸ್ಮಜ್ ಪ್ರೂಫ್ ಕಾಜಲು, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ, ಇತ್ತೀಚೆಗೆ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಐ ಮೇಕಪ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಲ್ಲ. ಸೊ ಯಾವುದೇ ಫಂಕ್ಷನ್ ಇದೆ ಅಂದರೂ ಕೂಡ ನೀವು ಈ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಫೈನಲಿ ಮಸ್ಕರಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಎಷ್ಟೇ ಮೇಕಪ್ ಮಾಡಿದರೂ ಹೇರ್ ಸ್ಟೈಲಲ್ಲಿ ನಾನು ತುಂಬಾ ವೀಕ್ ಆಯಿತಾ. ಸೊ ಅದೊಂದು ಮೈನಸ್ ಪಾಯಿಂಟು ನಂದು. ಈಗ ಫೈನಲಿ ನಾನು ಅದೇ ಲಿಕ್ವಿಡ್ ಐ ಶ್ಯಾಡೋನ ಸೊ ಇನ್ನರ್ ಕಾರ್ನರ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ದಟ್ ಎದ್ದು ಕಾಣಲಿ ಅನ್ನೋ ದೃಷ್ಟಿಯಿಂದ. ನೋಡ್ತಿದ್ದೀರಲ್ಲ ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಎಸ್, ಡನ್, ಮೇಕಪ್ ಆಯಿತು. ಈಗ ಸಿವಾನ ಇನ್ ದ ಶೇಡ್ 02 ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ನನಗಂತೂ ಇದು ಆಲ್ ಟೈಮ್ ಫೇವ್ರೇಟ್. ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರು, ಶಿವಾನ ಹೈಲೈಟರು ಆ್ಯಸ್ ವೆಲ್ ಆ್ಯಸ್ ಮೇಬಿಲಿನ್ ಫೌಂಡೇಶನ್, ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಅರೌಂಡ್ 2 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಐಬ್ರೋಸ್ ಕೆಳಗಡೆ ಈ ಹೈಲೈಟರ್ನನ್ನು ತೆಗೆದುಕೊಂಡು ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ದಟ್ ಐಬ್ರೋಸ್ ಆವಾಗ ಎದ್ದು ಕಾಣುತ್ತೆ ಆಯಿತಾ. ತುಂಬಾ ಕ್ಲಿಯರಾಗಿ ಎದ್ದು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ಮೆಥಡ್. ಸೊ ಈಗ ಆಯ್ತಲ್ವಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಲಿಪ್ಸ್ಟಿಕ್ಕನ್ನು ವೇರ್ ಮಾಡ್ತೀನಿ. ಇದು ಕೂಡ ನಾನು ಮೆಬೆಲಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಪಿಂಕ್ ಶೇಡಲ್ಲೇ ಯೂಸ್ ಮಾಡ್ತಾ ಇರೋದು. ತುಂಬ ಡಾರ್ಕ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ, ತುಂಬ ಲೈಟ್ ಚೆನ್ನಾಗಿದೆ. ಈಗ ಫೈನಲಿ ಬಿಂದಿಯನ್ನು ಇಡ್ತಾಯಿದ್ದೀನಿ. ಎಸ್, ಬನ್ನಿ ಈಗ ಹೇರ್ ಸ್ಟೈಲ್ ಮಾಡ್ಕೊಂಡು ಬರೋಣ. ಸೊ ಈಗ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿ ಮೇಕಪ್ ಲುಕ್, ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇದು ನನ್ನ ಫೈನಲ್ ಮೇಕಪ್. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹಾಗೆ ಹೆಲ್ಪ್ಫುಲ್ ಅಂತ ಕೂಡ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ನ್ಯೂಟ್ರಿಡರ್ಮ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ.